ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಫ್ರೀ ಇಂಟರ್ನೆಟ್. ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಕೆಲವೊಬ್ಬರು ಕೇಳಿದ್ರು, ಬ್ರೋ ಸೈಫನ್ ಪ್ರಾಕ್ಸಿ, ಸೊ ಈ ಒಂದು ಅಪ್ಲಿಕೇಶನ್ನ ಬಗ್ಗೆ ನೀವು ಸ್ವಲ್ಪ ಮಾತಾಡಿ ಅಂತ ಹೇಳಿದರು. ಹೌದು, ಆ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅದ್ರ ಬಗ್ಗೆ ಫುಲ್ಲಾಗಿ ತಿಳಿಸ್ತೀನಿ. ಸೊ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ಸುಮಾರು ವೀಡಿಯೋಸ್ಗಳಿದ್ದಾವೆ ಫ್ರೀ ಇಂಟರ್ನೆಟ್ ಅಂತ. ಸೊ ಅಪ್ಲಿಕೇಶನನ್ನು ಯೂಸ್ ಮಾಡಿ ಫ್ರೀ ಇಂಟರ್ನೆಟನ್ನು ಏರ್ಟೆಲ್ ಜಿಯೋ ಸಿಮ್ಗಳಲ್ಲಿ ಯೂಸ್ ಮಾಡ್ಕೊಬಹುದು ಅಂತ ಅದರಲ್ಲಿ ಹಾಕಿತ್ತು. ಓಕೆ, ಟ್ರೈ ಮಾಡೋಣ ಅಂತ ನೋಡಿದ್ರೆ ನನ್ನ ಜಿಯೋ ಸಿಮ್ನಲ್ಲಿ ಕರೆನ್ಸಿ ಫುಲ್ ಆಗಿದೆ. ಡೇಟಾ ಖಾಲಿ ಆದರೂ ಡೇಟಾ ಪ್ಯಾಕೆಲ್ಲ ಎಕ್ಸ್ಟ್ರಾನೇ ಹಾಕ್ಸಿಟ್ಟಿದ್ದೀನಿ ಒಂದು ವರ್ಷಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಜಿಯೋ ಸಿಮ್ ಇರಲಿಲ್ಲ ಟೆಸ್ಟ್ ಮಾಡೋಕ್ಕೆ. ಸೊ ನನ್ನ ವೈಫ್ದು ಏರ್ಟೆಲ್ ಸಿಮ್, ಇನ್ನೊಂದು ಏರ್ಟೆಲ್ ಸಿಮ್ ಇತ್ತು, ಅದಕ್ಕೆ ರೀಚಾರ್ಜ್ ಮಾಡಿರಲಿಲ್ಲ, ವ್ಯಾಲಿಡಿಟಿ ಇರಲಿಲ್ಲ. ಓಕೆ, ಸೊ ನಾನು ಇದರಲ್ಲಿ ಏನು ಮಾಡಿದೆ ಅಂದರೆ ಫಸ್ಟು ಟ್ರೈ ಮಾಡಿದೆ, ಬರಲಿಲ್ಲ. ನೆಕ್ಸ್ಟ್ ವ್ಯಾಲಿಡಿಟಿ ಪ್ಯಾಕ್ ಹಾಕಿಸಿ ಆ್ಯಪಲ್ಲ ಟೆಸ್ಟ್ ಮಾಡಬೇಕಲ್ಲ, ಟೆಸ್ಟ್ ಮಾಡಿ 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 ಮಧ್ಯಾಹ್ನ ಹೊತ್ತು ತನಕ ಟೆಸ್ಟ್ ಮಾಡಿದ್ದೀನಿ. ಸೊ ಈಗ ಎಲ್ಲ ಖಾಲಿಯಾಗಿ ಆಮೇಲೆ ಈಗ ಫುಲ್ ಝೀರೋ ಆಗಿದೆ. ಈಗಲೂ ಕೂಡ ಒಂದು ಆ್ಯಪ್ನ ಕನೆಕ್ಟ್ ಮಾಡಿದೆ, ಕನೆಕ್ಟ್ ಆಯಿತು, ಫ್ರೀಯಾಗಿ ವರ್ಕ್ ಆಗ್ತಿದೆ. ಬಟ್ ಪ್ರಾಬ್ಲಮ್ ಏನಂದರೆ ನಿಮಗೆ ಎಲ್ಲದೂ ಸ್ಪೀಡಾಗಿ ವರ್ಕ್ ಆಗಲ್ಲ. ಆಲ್ರೆಡಿ ಅದು ಕನೆಕ್ಟೆಡ್ ಇರೋದ್ರಿಂದ ಒಂದು 300 KB ಇಂದ ಹಿಡಿದು 400 KB ಆಲ್ರೆಡಿ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರುತ್ತೆ ಟನಲ್ಲಿಗೋಸ್ಕರ. ಇದೇಗೆ ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ಏರ್ಟೆಲ್ನವ್ರದ್ದು ಏರ್ಟೆಲ್ ಪ್ರಾಕ್ಸಿಯಲ್ಲಿ ಫ್ರೀಯಾಗಿ ಕೊಟ್ಟಿರ್ತಾರೆ ಬ್ರೌಸ್ ಆಗೋಕ್ಕೆ. ಇಫ್ ನಿಮ್ಮ ಹತ್ರ ಕರೆನ್ಸಿ ಡೇಟಾ ಇಲ್ಲಾಂದ್ರೂ ಕೂಡ ಏರ್ಟೆಲ್ ವೆಬ್ಸೈಟ್ ಓಪನ್ ಆಗುತ್ತಲ್ವಾ, ಅದೇ ಥರ ಜಿಯೋ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಸ್ಪೀಡಾಗಿ. ಸೊ ಆ ಥರನೇ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಅವರ ಪ್ರಾಕ್ಸಿ ತೊಗೊಂಡು ಬೇರೆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳೋದು, ಟನಲೆಲ್ಲ ಓಪನ್ ಮಾಡಿಕೊಂಡು ಫುಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನಂದರೆ ಈ ಥರ ಇದು ವರ್ಕ್ ಆಗ್ತಿದೆ, ಸ್ಲೋ ಆಗಿ ವರ್ಕ್ ಆಗ್ತಾಯಿದೆ, ನಮಗೆ ಫ್ರೀಯಾಗಿ ಇಂಟರ್ನೆಟ್ ಸಿಗ್ತಾ ಇದೆ. ಎಷ್ಟೊತ್ತಿದ್ದು ಬರುತ್ತೆ ಅಂತ ನೋಡೋದಾದರೆ ಅನ್ಲಿಮಿಟೆಡ್ ಬರ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇದು ನಿಮಗೆ ವ್ಯಾಲಿಡಿಟಿ, ನಿಮ್ಮ ಸಿಮ್ಮಲ್ಲಿ ವ್ಯಾಲಿಡಿಟಿ ಇದ್ದರೆ ಮಾತ್ರ ಇದು ವರ್ಕ್ ಆಗ್ತಿರೋದು. ಓಕೆ, ಜಿಯೋನಲ್ಲಿ ಹೇಗೆ ಅಂತ ಗೊತ್ತಿಲ್ಲ, ನಾನು ಟೆಸ್ಟ್ ಮಾಡಲಿಲ್ಲ. ಬಟ್ ಜಿಯೋದಲ್ಲಿ ವರ್ಕ್ ಆಗ್ತಿದೆ ಅಂತ ತುಂಬ ಒಂದು ಜನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಜಿಯೋನಲ್ಲೂ ಇದು ವರ್ಕ್ ಆಗ್ಬೋದು. ಸೊ ಹಾಗಾದರೆ ಯಾವುದಿದ್ದು ಅಪ್ಲಿಕೇಶನ್, ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ಹೇಗೆ ಅಂತೆಲ್ಲ ನಾನು ಲಿಂಕು ಬೇರೆ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ವೆಬ್ ಪೇಜ್ ಓಪನ್ ಆಗುತ್ತೆ, ಅದರಲ್ಲಿ ನೀವು ನೋಡ್ಕೊಬಹುದು. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ನೋಡೋದಾದರೆ, ಇಫ್ ನಿಮ್ಮ ಬಳಿ ನಿಜವಾಗ್ಲೂ ದುಡ್ಡಿದ್ರೆ ಕರೆನ್ಸಿ ಹಾಕ್ಕೊಂಡು ಇಂಟರ್ನೆಟನ್ನು ಯೂಸ್ ಮಾಡ್ಕೊಬೇಕು. ಓಕೆ, ಈ ಥರ ಶಾರ್ಟ್ಕಟ್ಟಾಗಿ ಹೋಗಬೇಡಿ, ಏನಿದ್ರು ರಿಸ್ಕ್ ಅಲ್ವಾ. ನಾನು ರೆಕಮೆಂಡ್ ಮಾಡೋದು, ಇಫ್ ನಿಮ್ಮ ಬಳಿ ಸೆಕೆಂಡರಿ ಫೋನ್, ಮೇನ್ ಫೋನಲ್ಲಿ ಇಂಥದ್ದೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಸೆಕೆಂಡ್ರಿ ಫೋನ್ ಇದ್ದರೆ ಅದರಲ್ಲಿ ನಿಮಗೆ ರೀಚಾರ್ಜ್ ಮಾಡದೇ ಇರುವಂತಹ ಸಿಮ್ಸು, ವ್ಯಾಲಿಡಿಟಿ ಇಲ್ಲದೆ ಇರೋಂಥ ಸಿಮ್ಸಲ್ಲಿ ಜಸ್ಟ್ ಒಂದು ವ್ಯಾಲಿಡಿಟಿ ಪ್ಯಾಕ್ ಹಾಕ್ಕೊಂಡು ಇದನ್ನೆಲ್ಲ ನೀವು ಟ್ರೈ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಓಕೆ, ಮೇಯ್ನ್ ನಿಮ್ಮ ಸಿಮ್ಮಲ್ಲಿ, ಬ್ಯಾಂಕ್ ರಿಜಿಸ್ಟರ್ಡ್ ಸಿಮ್ಮಲ್ಲಿ, ಯಾಕಂದರೆ ಕಂಪನಿ ಕಡೆಯಿಂದ ಸಿಮ್ ಬ್ಲಾಕ್ ಕೂಡ ಆಗಬಹುದು. ಸೊ ಇದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಫ್ ನಿಮಗೆ ಕರೆನ್ಸಿ ಹಾಕೋಕ್ಕೆ ತುಂಬ ಕಷ್ಟ ಆ ಥರ ಇದ್ದರೆ ಸೊ ಈ ಒಂದು ಮೆಥಡನ್ನು ನೀವು ಟ್ರೈ ಮಾಡಿ ನೋಡ್ಬೋದು. 100% ವರ್ಕ್ ಆಗುತ್ತೆ ಅಂತ ಇಲ್ಲ. ಸೊ ನನಗೆ ಇದು ವರ್ಕ್ ಆಯಿತು, ಯಾರಿಗೆ ಹೆಂಗು ಅಂತ ನನಗಂತೂ ಗೊತ್ತಿಲ್ಲ. ಸೊ ಮಾಹಿತಿ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲದು ಮಾಡ್ಕೊಳ್ಳಿ. ಮತ್ತು ಕನ್ನಡ ಟೆಕ್ಕಿಗೆ ಸಬ್ಸ್ಕ್ರೈಬ್ ಮಾಡಿಕೊಡು, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಟೆಕ್ ರಿಲೇಟೆಡ್ ಏನೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ, ಇದು ಮೇ ಬಿ ಮೋಡೆಡ್ ಅಪ್ಲಿಕೇಶನ್ ಕೂಡ ಇರಬಹುದು. ಸೊ ನಿಮ್ಮ ಡೇಟಾಗೆ ಯಾವುದೇ ರೀತಿಯ ಸೆಕ್ಯೂರಿಟೀಸ್ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಸೆಕೆಂಡ್ರಿ ಫೋನಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಿರೋದು. ಸೊ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.